ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಒಂದು ಮಾತಾಡ್ತಾ ಇದ್ದಾರಲ್ಲ, ದಯವಿಟ್ಟು ಅವರು ಕೊಡೋದಿದ್ರೆ ಕೊಡ್ಲಿ. ಅದನ್ನ ಚಿನ್ನದ ತಗಡಬೇಕಾದ್ರೆ ಓಡಿಸೋಣ. ಅವ್ರ ಆಸೆ ಯಾಕೆ ಬೇಡ ಆಗ್ಲಿ ನಾನು ಅಲ್ವಾ? ತಪ್ಪಿದ್ಯಾ ಏನಪ್ಪ? ಕನ್ನಡಿಗರ ದುಡ್ಡಲ್ವಾ ಅದು? ಬಿಹಾರದಲ್ಲಿ ಹೊಡಿತಾ ಇರೋದು, ರಾಜಸ್ಥಾನದಲ್ಲಿ ಹೊಡಿತಾ ಇರೋದು, ಮಧ್ಯಪ್ರದೇಶದಲ್ಲಿ ಹೊಡಿತಾ ಇರೋದು, ಉತ್ತರ ಪ್ರದೇಶದಲ್ಲಿ ಹೊಡಿತಾ ಇರೋದು. ಆ ದುಡ್ಡೆಲ್ಲ ಕನ್ನಡಿಗರದಲ್ವಾ? ಆ ದುಡ್ಡು ಕೊಟ್ರೆ ಖಂಡಿತ ಅವ್ರು ಏನ್ ಹೇಳ್ತಾರೆ ಹಂಗ್ ಮಾಡ. ನಾನಿಲ್ಲ ಅಂತ ಹೇಳ್ದ, ನಾನೇ ಹೇಳಿದ್ದು ಕೆಂಗಲ್ ಹನುಮಂತಣ್ಣರಾಗಿದ್ದಾರೆ. ಕೆಂಗಲ್ ಹನುಮಂತಯ್ಯನವ್ರಿಗೆ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದೇ ಒಂದು ಸ್ಟ್ಯಾಚ್ಯೂ ಮಾಡಿದಾರೇನ್ರಿ? ಕೆಂಗಲ್ ಹನುಮಂತಯ್ಯನವ್ರ ಹೆಸರು ಹೇಳಿದಾರೇನ್ರಿ? ಈಗ ಯಾಕ್ರಿ ಹೇಳ್ತಾರೆ? ಸುಮ್ಮನೆ ಎತ್ಕಟ್ಟದನ್ನ ಬಿಡ್ಬೇಕು. ಅದನ್ನೆಲ್ಲ ಅದೇನು ವಿಚಾರ ಅಲ್ಲ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಅವ್ರಿಗೊಂದು ಅವಕಾಶ ಸಿಕ್ಕಿದೆ, ರಾಜ್ಯಕ್ಕೆ ಅವ್ರಿಗೆ ಸೇವೆ ಸಲ್ಲಿಸುವಂತ ಅವಕಾಶ ಸಿಕ್ಕಿದೆ, ದೇಶಕ್ಕೆ ಸೇವೆ ಸಲ್ಲಿಸುವಂತ ಅವಕಾಶ ಸಿಕ್ಕಿದೆ. ಅದನ್ನ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಜನರಿಗೂ ಕನ್ಫ್ಯೂಸ್ ಆಗೋದಿಲ್ಲ, ಜನರು ಕರೆಕ್ಟ್ ಆಗಿದ್ದಾರೆ. ರಾಜಕೀಯ ನಾಯಕರುಗಳು ಕನ್ಫ್ಯೂಸ್ ಆಗುತ್ತಿದ್ದಾರೆ. ರಾಜಕೀಯ ನಾಯಕರುಗಳಿಗೆ ಕನ್ಫ್ಯೂಸ್ ಆಗಿದೆ. ಬೇರೆಯವ್ರು ಯಾರಿಗೂ ಜನಸಾಮಾನ್ಯರು, ರೈತರು, ಯುವಕರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಇದ್ದಾರೆ. ಚುನಾವಣೆ ಗೆದ್ದಿರ್ಲಿ ಸೋತಿರ್ಲಿ ಮತ್ತೊಂದಾಗಿ ತೆಗೆದುಕೊಂಡು ಅವ್ರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಈ ದೇಶದ ಸಂವಿಧಾನವನ್ನು ನೀವು ರಕ್ಷಣೆ ಮಾಡಬೇಕು, ಬರಿಬೇಕು, ಚರ್ಚೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಒಂದು ಮುಂದಾಳತ್ವವನ್ನು ಕೊಟ್ಟರಲ್ಲ. ಯಾವ ಪ್ರತಿ ಸಂದರ್ಭದಲ್ಲೂ ಕೂಡ ಅವರೊಂದು ಟೀಮ್ ತೆಗೆದುಕೊಂಡು ಅವರ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸಾಮಾಜಿಕ ಕಳಕಳೆ ನೀವು ತೆಗೆದುಕೊಳ್ಳಿ. ಅವ್ರು ಯಾವುದೇ ಫೋಟೋಗಳಿರಲಿ ಇನ್ನೊಂದಿರಲಿ ಜೊತೆ ಹೋಗ್ಬೇಕಾದ್ರೆ ಗಾಂಧಿ ಕಾಲದಿಂದ ಹಿಡಿದು ನೆಹರು ಕಾಲ ಎಲ್ಲ ಕೂಡ ಗಮನಿಸಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಅವರ ಜೊತೆ ಕೂರಿಸಿಕೊಂಡದನ್ನು ಅವತ್ತಿನ ಕಾಲದಲ್ಲಿ ನೋಡಿಕೊಂಡು ಹಂಗೆ ಈ ದೇಶಕ್ಕೆ ಸಂವಿಧಾನವನ್ನ, ಈ ರಾಷ್ಟ್ರಧ್ವಜವನ್ನ ಮೊದಲನೇ ಪ್ರಧಾನಮಂತ್ರಿ ಇಷ್ಟು ವರ್ಷಗಳ ಕಾಲ ಈ ದೇಶಕ್ಕೆ ಅವರು ಕೊಟ್ಟಂತ ಒಂದು ಕೊಡುಗೆ, ಆಮೇಲೆ ಅವ್ರದ್ದು ಪ್ಲಾನ್ 5 ಇಯರ್ ಪ್ಲಾನ್ ಅಂತ ಏನು ಪ್ರತಿ ಪಂಚವಾರ್ಷಿಕ ಯೋಜನೆಗಳನ್ನ ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಅಧಿಕಾರ ತೆಗೆದುಕೊಂಡಾಗ ಈ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ಹೇಳಿ. ಒಂದ್ ಕಡೆ ನಮ್ಗೆ ಊಟಕ್ಕಿಲ್ಲ, ಎಲ್ಲ ಈಗ ಅವತ್ತಿನ ಕಾಲದಲ್ಲಿ ಹೊರಗಡೆ ದೇಶದಿಂದ ನಾವು ಜೋಳನ ಎಲ್ಲ ತರಿಸ್ತಾ ಇದ್ದಂತ ಒಂದು ಕಾಲ. ಬೇರೆ ಬೇರೆ ಎಲ್ಲ ಇದನ್ನ ಗೋಧಿನ ಜೋಳನ ಎಲ್ಲ ಹೊರಗಡೆ ತರಿಸ್ತಾ ಇದ್ದಂತ ಕಾಲ ಕೂಡ. ನಾನೇ ಚಿಕ್ಕ ಹುಡುಗಿಯರ ಪ್ರಕಾರ ನಾನು ಅದನ್ನ ಗಮನಿಸಿದ್ದೇವೆ. ಸೊ ಹಂಗೆ ಈ ದೇಶಕ್ಕೆ ಕೈಗಾರಿಕಾ ಕ್ರಾಂತಿ, ಹಸಿರು ಕ್ರಾಂತಿ, ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಇವೆಲ್ಲ ಕೂಡ ಈ ಸಂದರ್ಭದಲ್ಲಿ, ಆಮೇಲೆ ಜ್ಞಾನ ಸಂಪನ್ನ ಮಾಡಲಿಕ್ಕೆ ಎಜುಕೇಶನ್ಗೆ ಒತ್ತನ್ನು ಕೊಟ್ಟಿದ್ದನ್ನ ನಾವು ಯಾರು ಕೂಡ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಈ ದೇಶಕ್ಕೆ ಅವರು ಕೊಟ್ಟಂತ ಒಂದು ದೊಡ್ಡ ಅಪಾರವಾದಂತ ಕೊಡುಗೆಯನ್ನ ನಾವು ಇದನ್ನ ಈ ದೇಶನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಪೀಳಿಗೆ ಬಿಜೆಪಿಯವರಿಗೆ ನಾವು ಉತ್ತರ ಕೊಡುವಂತ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ನೀವೇನ್ ಮಾಡಿದ್ರಿ, ನಾವೇನ್ ಮಾಡಿ, ಅದೇ ಒಂದು ದೊಡ್ಡ ಚರ್ಚೆ ನೀವು ಅವಕಾಶವನ್ನು ಮಾಡಿಕೊಡ್ತೀವಿ. ಈಗ ಪ್ರತಿಯೊಂದು ಕೂಡ ಕಾಂಗ್ರೆಸ್ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಆವತ್ತಿಂದ ಇವತ್ತರೆಗೂ ಕೂಡ ಯಾವ್ದಾದ್ರು ಒಂದು ತಿದ್ದುಪಡಿಗಳಾಗಿದ್ರೆ, ಈಗ ರೀಸೆಂಟ್ ಆಗಿ ಮನಮೋಹನ್ ಸಿಂಗ್ ಅವ್ರ ಕಾಲದ ತಿದ್ದುಪಡಿ ಲೆಕ್ಕ ಹಾಕ್ಬೇಕು. ರೈಟ್ ಟು ಎಜುಕೇಶನ್, ರೈಟ್ ಟು ಫುಡ್, ರೈಟ್ ಟು ಇನ್ಫಾರ್ಮೇಶನ್, ನಮ್ಮ ರೈಟ್ ಟು ಎಂಪ್ಲಾಯ್ಮೆಂಟ್,
ಆಮೇಲೆ ಕೊನೆಗೆ ನಾವು ಅರಣ್ಯ ಭೂಮಿನ ಅವ್ರಿಗೆ ಜನರಿಗೆ ಟ್ರೈಬಲ್ಸ್ಗೆ ಕೊಡಬೇಕು ಅಂತೇಳಿ, ಹಿಂದೆ ನಮ್ಮ ರೆಗ್ಯುಲರ್ ಅವ್ರಿಗೆ ಭೂಮಿನ ಕೊಡಬೇಕು ಅಂತ ಹೇಳಿ ಉಳೋರ್ಗೆ ಭೂಮಿ ಕೊಡಬೇಕು ಅಂತ ಬ್ಯಾಂಕ್ ರಾಷ್ಟ್ರೀಕರಣ, ಅದೊಂದು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ಹಂಗೆ ಪ್ರತಿಯೊಬ್ಬ ಕಾರ್ಮಿಕನಿಗೆ ರಕ್ಷಣೆ ಮಾಡಂತ ಸಂದರ್ಭ ಅಂತ ಹಿಡಿದು ಈ ದೇಶಕ್ಕೆ ಅನೇಕ ವಿಚಾರಗಳನ್ನ ರಾಜ್ಯಗಳಿಗೆ ಹೆಚ್ಚಿಗೆ ಒತ್ತನ್ನ ಕೊಟ್ಟಿದ್ದು ನೆಹರೂರ ಕಾಲದಲ್ಲಿ ಅನ್ನೋದನ್ನ ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಅವತ್ತಿನ ಕಾಲದಲ್ಲಿ ಇಂಡಿಯನ್ ನಮ್ಮ ಏರ್ಲೈನ್ಸ್ ನ ಪ್ರಾರಂಭ ಮಾಡಬೇಕಾದ್ರೆ ಬೇಕಾದಷ್ಟು ದೊಡ್ಡ ಚರ್ಚೆ, ಟಾಟಾ ಅವ್ರಿಗೆ ಎಲ್ಲ ಪ್ರೋತ್ಸಾಹ, ಇಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದನ್ನು ಕೂಡ ಅವರು ಆ ಒಂದು ಟಾಟಾ ಸಂಸ್ಥೆ ಅವರಿಗೆ ಕೊಟ್ಟು ಹೇಳಿ ಇಲ್ಲಿ ಬಂದು ಅವರು ಪಾಲ್ಗೊಂಡು ಇನಾಗ್ರೇಟ್ ಮಾಡಿ ಅನೇಕ ನೀರಾವರಿ ದೊಡ್ಡ ದೊಡ್ಡ ಯೋಜನೆಗಳನ್ನ ಮಾಡ್ಕೊಂಡು ಬಂದಿದ್ದನ್ನ ನಾವೆಲ್ಲ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ HAL ಏರ್ಫೋರ್ಸ್ ಇವೆಲ್ಲ ಇಷ್ಟು ದೊಡ್ಡ ಸ್ಟ್ರಾಂಗ್ ಇದೆ ಅಂತಂದ್ರೆ ಅವರ ಕಾಲದಲ್ಲಿ ಹಾಕಿದಂತ ಅಡಿಪಾಯನ ಇವತ್ತು ನಾವೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಕೋಲಾರ್ ಗೋಲ್ಡ್ ಫೀಲ್ಡ್ ಒಂದು ಬಿಟ್ರೆ ಈ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಕಂಪ್ನಿ ಅದು ಮುಚ್ಚೋ ಈಗ ಬೇರೆ ಕಾರಣದಿಂದ ಅದು ಬೇರೆ ವಿಚಾರ. ನೆಹರೂರವರ ಪುಣ್ಯತಿಥಿ, ಅದನ್ನು ಬಹಳ ಗೌರವದಿಂದ ಅಭಿಮಾನದಿಂದ ನಿರ್ವಹಿಸ್ತಾ ಇದ್ದೀವಿ. ನೆಹರೂರವರು ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಿ. 1940 ಆಗಸ್ಟ್ 15 ಇವತ್ತು ಆಧುನಿಕ ಭಾರತ ಆಗಿದ್ದರೆ ಅದರ ನಿರ್ಮಾತೃರು ನೆಹರೂರವರು. ನೆಹರೂರವರು ಈ ದೇಶದ ಬಡತನವನ್ನು ಹೋಗಲಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ, ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು, ಜೊತೆಗೆ ಅವರು ಮಿಕ್ಸ್ಡ್ ಎಕಾನಮಿ ದೇಶದಲ್ಲಿ ಮಾಡಿದರು. ಹಾಗಾಗಿ ಆಧುನಿಕ ಭಾರತ ನಿರ್ಮಾಣ ಮಾಡೋದರಲ್ಲಿ ಅವ್ರ ಪಾತ್ರ ದೊಡ್ಡದು. ಜೊತೆಗೆ ಅವರು ಹಸಿರು ಕ್ರಾಂತಿಗೆ ಅಡಿಗಲನ್ನು ಹಾಕ್ತಾರೆ. ಕೋಆಪರೇಟಿವ್ ಮೂವ್ಮೆಂಟ್ ಮತ್ತು ವಿಕೇಂದ್ರೀಕರಣ ಇವೆಲ್ಲಕ್ಕೂ ಕೂಡ ಬದ್ಧತೆ ಇದ್ದಂಥ ಅವರು 17 ವರ್ಷಗಳ ಕಾಲ ಪ್ರಧಾನಮಂತ್ರಿ. 17 ವರ್ಷದಲ್ಲಿ ಅನೇಕ ಅಣೆಕಟ್ಟುಗಳನ್ನು, ಅನೇಕ ಕೈಗಾರಿಕೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಪಬ್ಲಿಕ್ ಸೆಕ್ಟರ್ನಲ್ಲಿ ಅನೇಕ ಕೈಗಾರಿಕೆಗಳನ್ನು ಮಾಡಿದರು, ಅನೇಕ ಅಣೆಕಟ್ಟುಗಳನ್ನು. ಹಾಗಾಗಿ ಇವತ್ತು ದೇಶ ಆರ್ಥಿಕವಾಗಿ ಸಬಲತೆಯನ್ನು ಕೊಂಡುಕೊಂಡಿದ್ದರೆ ಮತ್ತು ಆಹಾರದ ಸ್ವಾವಲಂಬನೆಯನ್ನು ಕೊಂಡಿದ್ದರೆ ಅವ್ರು ಆಗ್ತಿದ್ದಂಥ ಅಡಿಪಾಯ ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ. ಗೌರವದಿಂದ ನಡೀತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ಭಾರತೀಯರು ಕೂಡ ಮಾಡಬೇಕು ಅಂತೇಳಿ ಆತ್ಮೀಯರೇ,
ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.